ನಿದ್ದೆನೂ ಬರೋದು. ನಾವು 3 ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ದೀವಿ ಬಿಜೆಪಿ ಅವರಿಗೆ. ಏನಿದ್ರು ನಮ್ಮ ಹೆಸರು ಹೇಳಲೇಬೇಕು. ಈಗ ಕೆಲವು ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೈದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಅನಂತ್ ಕುಮಾರ್ ಅವರು ಕಳೆದ 4.5 ವರ್ಷ 5 ವರ್ಷ ಎಲ್ಲಿದ್ರು ಹೇಳಿ? ಇವ್ರೆ ಎಲ್ಲಿದ್ರು? ನಿಮ್ಗೆ ಗೊತ್ತಿದೆ ಅಲ್ಲ ನನ್ಗಿಂತ ಚೆನ್ನಾಗಿ. ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಹೇಳ್ಬಿಡಿ? ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದ್ದಾರೆ ನನ್ಗೆ ಹೇಳ್ಬಿಡ್ಲಿ. ನಾವು ಇಡೀ ಕರ್ನಾಟಕಕ್ಕಲ್ಲ, ಅವ್ರ ಜಿಲ್ಲೆಗೆ ಹೇಳ್ಬಿಡ್ಲಿ. ಎಷ್ಟು ಜನ ನವೋದ್ಯಮಗಳಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಅದು ಒಂದು ಪಟ್ಟಿ ಕೊಟ್ಬಿಡ್ಲಿ. ಅವರು ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇತ್ತಲ್ಲ, ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ, ಅವ್ರಿಗೆ ಗೊತ್ತಾಗ್ತದೆ. ಸವಾಲೇ ಇದು. ಅವ್ರು ನೋಡಿ, ಅವ್ರು ನಮ್ಮ ನಾಯಕರು ಏನಾದ್ರು ಮಾತಾಡಬಹುದು, ನಾವು ಮಾತಾಡಬಾರ್ದಂತ ಏನಾದ್ರು ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ? ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ? ಒಂದ್ಸರಿಯನ್ನ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ. ತಾವು ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದ್ಸರಿನೂ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮೆಸ್ತಾ ಬಗ್ಗೆ ಮಾತಾಡಿಲ್ಲ. ಯಾಕೋ ಏನಾಯ್ತು ಪರೇಶ್ ಮೆಸ್ತಾ ಕೇಸು? ಅನಂತ್ ಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿಲ್ಲ ತಮ್ಗೆ? ಈಗ ಪರೇಶ್ ಮೆಸ್ತಾ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರಾ? ಏನಕ್ಕೆ? ನೋಡಿ, ನೀವು ಅನಂತ್ ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ, ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ. ನಮ್ಮ ಜೊತೆ ಚರ್ಚೆಕ್ಕಿಂತ ನಮ್ಮ 4 ಜನ ಶಂಕರಾಚಾರ್ಯರು ಇದಾರ, ಅವ್ರ ಜೊತೆ ಚರ್ಚೆಗೆ ಹೋಗಿ, ಬಹಿರಂಗ ಚರ್ಚೆಗೆ ಹೋಗಿ. ಅವ್ರು ಕೇಳ್ತಾ ಇರೋದು ಬಹಳ ಒಂದು ಸ್ಪಷ್ಟವಾದಂತ 4-5 ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಲಿ. ಯಾರ್ಯಾರು? ನಿಮ್ಮ ಶಂಕರಾಚಾರ್ಯ, ಪುರಿ ಶಂಕರಾಚಾರ್ಯರು, ದ್ವಾರಕಾಪೀಠ ಶಂಕರಾಚಾರ್ಯರು, ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತೆ ಶಾರದಾಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಈ ಬಿಜೆಪಿಯವರು ನಾವು ಹಿಂದುತ್ವ ಬಗ್ಗೆ, ಹಿಂದೂಯಿಸಂ ಬಗ್ಗೆ ಬಹಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತೀನಿ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆಯಲ್ಲ, ಅದ್ರ ಅರ್ಥ ತಿಳ್ಕೊಳಕ್ಕೆ, ಅರ್ಥ ಹಿಂಗೆ ಕೇಳ್ಬಿಡಿ ಏನಂತ. ಒಬ್ಬರಿಗೂ ಗೊತ್ತಿರಲ್ಲ. ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳ್ಬಿಡಿ, ಅವ್ರಿಗೆ ಗೊತ್ತಿಲ್ಲ. ವಾಟ್ ಈಸ್ ದಿಸ್ ಅಂದ್ರೆ, ಯಾವಾಗ ಯಾವುದೇ ಒಂದು ದೇಗುಲ ಕಟ್ಟದಿರಬೇಕಾದಾಗ, ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು, ಪೂಜಾರಿಗಳು ಬಂದು, ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಮಾಡಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದೇ ಏನಕ್ಕೆ ಅದು ಮಾಡ್ತಾರೆ ಆ ವಿಧಿವಿಧಾನಗಳಂದ್ರೆ, ದೇವರಿಗೆ ಆಹ್ವಾನ ಬಂದು ಈ ಗರ್ಭಗುಡಿನಲ್ಲಿ ತಾವಿರಬೇಕು, ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ, ಇದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ. ಒಂದ್ ನಿಮಿಷ ಕೇಳ್ಬಿಡಿ ಸರ್, ಹೇಳ್ತೀನಿ. ಅದಾದ್ಮೇಲೆ ಏನು ತರ ಕೊಟ್ಟರು ಹೇಳ್ತೀನಿ ನಾನು. ಇದಕ್ಕೆ ಆ ಮೂರ್ತಿಗೆ ಜೀವ ತುಂಬಲಿಕ್ಕೆ ಅಥವಾ ದೇವರು ಆಹ್ವಾನ ಗರ್ಭಗುಡಿಗೆ ಬರ್ಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ. ಬಿಜೆಪಿ ಗೊತ್ತಾ ಯಾರು ಮಾಡ್ಬೇಕಾಗಿರೋದು ಅಂದ್ರೆ, ಇದು ಸಾಧು ಸಂತರು ಮಾಡಬೇಕು, ಸಮಾಜದ ಯಾರು ಸ್ವಾಮೀಜಿಗಳಿರ್ತಾರೆ ಅವ್ರು ಬಂದು ಮಾಡಬೇಕು ಅಂತ. ಶಂಕರಾಚಾರ್ಯರು 4-5 ಸರಳವಾದಂತ ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು, ಪ್ರಧಾನಮಂತ್ರಿಯವರು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮಂತವ್ರು ಏನ್ ಮಾಡಬೇಕು? ಚಪ್ಪಾಳೆ ಹೊಡಿಯಕ್ಕಿದೀವ ನಾವು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಏನ್ ಕೇಳ್ತಾ ಇರೋದಂದ್ರೆ, ಯಾಕೆ ಜನವರಿ 22ನೇ ತಾರೀಕೆ ಮಾಡಬೇಕು? ರಾಮನವಮಿ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು? ಇದು ನಮ್ಮ ಪ್ರಶ್ನೆಗಳಲ್ಲ, ಕಾಂಗ್ರೆಸ್ ಪ್ರಶ್ನೆಗಳಲ್ಲ, ಶಂಕರಾಚಾರ್ಯ ಅವರು ಕೇಳ್ತಾ ಇರೋದು. ಯಾಕೆ ನಮ್ಮ ವಿಧಿವಿಧಾನದ ಪ್ರಕಾರ, ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇರೋದು.
ಯಾರಿಗೋಸ್ಕರ, ಯಾರ ಬೆನಿಫಿಟ್ಗೋಸ್ಕರ ಜನವರಿ 22 ಮಾಡ್ತಾ ಇರೋದಂತ ಕೇಳ್ತಾ ಇರೋದು. ಆಮೇಲೆ ಇವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಆ ದೇವಸ್ಥಾನ ಕಂಪ್ಲೀಟ್ ಆಗಿರ್ಬೇಕು. ರಾಮ ಮಂದಿರ ಕಂಪ್ಲೀಟೇ ಆಗ್ಲಾರ್ದಾಗ ವೆನ್ ಇಟ್ ಈಸ್ ಇನ್ಕಂಪ್ಲೀಟ್ ಯಾಕೆ ಅವಸರ ಮಾಡ್ತಾ ಇದ್ದೀರಾ? ಇದು ನಮ್ಮ ಒಂದು ನಂಬಿಕೆಗೆ ಧಕ್ಕೆ ತರ್ತಾ ಇದೆ, ಹೀಗೆ ಮಾಡಬೇಡಿ ಅಂತ ಅವ್ರು ಕೇಳ್ಕೊತಾರೆ. 4-5 ಅಷ್ಟೇ ಪ್ರಶ್ನೆ ಸರಳವಾದ ಕೇಳ್ತಾ ಇರೋದು. ಅದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಬಿಜೆಪಿ ಅವರೆಲ್ಲ ನಮ್ಮ ಹತ್ರ, ಕಾಂಗ್ರೆಸ್ ಹತ್ರ ಉತ್ತರ ಕೇಳ್ತಾ ಇದ್ರಲ್ಲ. ನಮ್ಗಂತೂ ನೀವು ಬಿಡಿ, ನಾವು ಇದು ವಿರೋಧಿ ಅಂತ ನೀವು ಹೇಳ್ತೀರಾ, ಏನೇನೋ ವಿರೋಧಿ ಅಂತ ನಾವು ಹೇಳ್ತೀರಾ. ಅವರಂತೂ ಅಲ್ಲ. ಅವ್ರ ಹೆಸರಲ್ಲೇ ಹೇಳ್ಬಿಟ್ಟು ನೀವು ಎಲೆಕ್ಷನ್ ಮಾಡೋದಲ್ವಾ? ಅವ್ರ ಹೆಸರಲ್ಲೇ ಓಟ್ ಬೀಳೋದಲ್ವಾ ನಿಮ್ಗೆ? ತಮ್ಮ ಹಿರಿಯರೇ ಕೇಳ್ತಾ ಇದ್ದಾರೆ, 4-5 ಸರಳವಾದಂತ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಕ್ವಚನದಲ್ಲಿ ಬೈಯೋದು, ಕಾಂಗ್ರೆಸ್ಸಿಗೆ ಬೈಯೋದು, ಸೋನಿಯಾ ಗಾಂಧಿ ಅವರಿಗೆ ಬೈಯೋದು, ಖರ್ಗೆ ಅವರಿಗೆ ಬೈಯೋದು. ಅವ್ರು ಸವಾಲ್ ಎತ್ತಿದಾರ? ಕೋರ್ಟ್ ಆರ್ಡರ್ ಪ್ರಕಾರ ಆಗ್ತಾ ಇದೆ, ನಾವೆಲ್ಲ ಅದಕ್ಕೆ ಒಪ್ಕೊಂಡು ಅದು ನಡೀತಾ ಇದೆ. 4 ಶಂಕರಾಚಾರ್ಯರು ಅವ್ರೇನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾರು ಉತ್ತರ ಕೊಡಬೇಕು? ಶೃಂಗೇರಿ ಮಠದವರು ಇಬ್ರು ಮಠಾಧೀಶ್ವರಗಳು ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವರೆಲ್ಲರೂ ಆಂಟಿ ಮೋದಿ ಅಂದ್ರಲ್ಲ, ಈಗ ಮೋದಿ ಅವ್ರಕ್ಕಿಂತ ದೊಡ್ಡವರಾಗ್ಬಿಟ್ಟವ್ರೆ, ಶಂಕರಾಚಾರ್ಯಕ್ಕಿಂತ ದೊಡ್ಡವರು. ಅವ್ರು ಏನ್ ಹೇಳಿರೋದೆ, ನಮ್ದು ಯಾರಿಗೂ ಹೋಗೋದು ನಾವು ನಿಲ್ಲಿಸ್ತಾ ಇಲ್ಲ, ಎಲ್ಲರೂ ಹೋಗಬಹುದು, ನಾವು ಇದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ, ನಾವು ಬರ್ತಾ ಇಲ್ಲ ಅಂತ ಅವ್ರಷ್ಟೇ ಹೇಳ್ತಾ ಇರೋದು. ಎನಿಬಡಿ ಕ್ಯಾನ್ ಗೋ ಅಂತ ನೀವು ಪತ್ರ ಸರಿಯಾಗಿ ಓದಿ. ಆಯ್ತು, ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈಗ ಇರೋರೇ 4-5 ಜನ ಸರ್, ಹಿರಿಯರು. ಏನ್ ಇವರು ಸನಾತನ ಧರ್ಮದ ಅಂತ ಇವ್ರು ಹೇಳ್ತಾ ಇದ್ದಾರೆ, ಯಾರು ಸ್ಥಾಪನೆ ಮಾಡಿದವರು ಇವ್ರು 4-5 ಜನದ್ದು ಪ್ರಚಾರ ಮಾಡ್ತಾ ಇರೋದು 4-5 ಜನರು, ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು 4-5 ಜನರು. ಅವ್ರು ಇರ್ಬೇಕು ತಾನೆ? ಅವ್ರು ಇದ್ದಾರಾ? ಅಷ್ಟೇ. ಆಮೇಲೆ ಇದು ನಾವಲ್ಲ ಸರ್, ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಕಾಂಗ್ರೆಸ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಉತ್ತರ ಪ್ರಶ್ನೆ ಕೇಳಿದ್ದು ಅವರು, ಉತ್ತರ ಕೊಡಬೇಕಾಗಿರೋದು ಬಿಜೆಪಿ ಅವರು. ಕಾಂಗ್ರೆಸ್ ಎಲ್ಲಿಂದ ಬಂತಿದ್ರಲ್ಲಿ? ಏನ್ ಸರ್ ಲೀಗಲ್ ಏನಾದ್ರು ಇದೆಯಾ ಇದರಲ್ಲಿ? ಐ ಡೋಂಟ್ ಸಿ ಎನಿಥಿಂಗ್. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗ್ತಾ ಇದೆ, ಸ್ವಾಗತ ಮಾಡಿದ್ವಿ ಅಷ್ಟೇ. ಎಂಡ್ ಆಫ್ ದೇರ್ ಕೇಸ್ ಕ್ಲೋಸಸ್. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಅಂದ್ರೆ 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನುವಂತ ಸ್ಟೇಟ್ಮೆಂಟ್ ನ ಕೇಂದ್ರ ಮಾಡಿದ್ದಾರೆ. ಆ ತರ ಪರಿಸ್ಥಿತಿ ಇದೆಯಾ? ನೋಡಿ, ನಮ್ಮ ಸಂಪೂರ್ಣವಾದಂತ ಜವಾಬ್ದಾರಿ ಮತ್ತೆ ಸಂಪೂರ್ಣವಾದಂತ ಲಕ್ಷ್ಯ ಹೆಚ್ಚಿನ ಲೋಕಸಭಾ ಸೀಟನ್ನ ಗೆಲ್ಲದು ಅಷ್ಟೇ. ಅದು ಯಾರ ನೇತೃತ್ವದಲ್ಲಿ ಹೋಗ್ತಾ ಇದೀವಿ? ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲ ಸೀನಿಯರ್ ಲೀಡರ್ಸ್ ಕೂಡ ಅವ್ರ ಜೊತೆಗಿದ್ದಾರೆ. ನಮ್ಮ ಮುಂದೆ ಇರೋದು ಬರೇ ಲೋಕಸಭಾ ಚುನಾವಣೆ ಹೊರತು ಬೇರೆ ಯಾವುದು ಸವಾಲಿಲ್ಲ ನಮ್ಮ ಮುಂದೆ. ಸರಿ, ಒಂದ್ ಸೆಕೆಂಡ್. ಎಲ್ಲಿಗೆ ಸರ್? ಸಿಎಂ ಹೋಗ್ತಾರೆ ಗೊತ್ತಿಲ್ಲ. ನಮ್ದೇನ್ ಕೆಲಸ ಸರ್? ಜನತಾ ನಮ್ ಜನಾರ್ದನ್. ಯಾವುದು? ನಾನ್ ನೋಡಿ ಜಾಸ್ತಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಯಾರಾದ್ರೂ ಕರೆದ್ರೆ ಅಷ್ಟೇ ಹೋಗ್ತೀವಿ. ಆಮೇಲೆ ದೇವಸ್ಥಾನ ಹೋಗ್ಬೇಕಾದ್ರೆ ಬಿಜೆಪಿ ಯಾಕ್ರಿ ಕರಿಬೇಕು? ನನಗೆ ಭಕ್ತಿ ಬಂದಾಗ ಹೋಗೋಣ ಅಂತ. ನಮಗೆ ಜನತಾ ಜನಾರ್ದನ್ ನೀವೇ ನಮಗೆ. ನೋಡಿ, ಅದನ್ನ ಎಲ್ಲರೂ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಾ. ನಾನು ಸ್ಟೇಟ್ಮೆಂಟ್ ನಿನ್ನೆ ರಾತ್ರಿ ನೋಡಿದೆ. ಅವ್ರೇನ್ ಹೇಳಿದ್ರು, ನಾವು ಹೋಗಿದ್ವಿಪ್ಪ ನೋಡಕ್ಕೆ, ಅಲ್ಲಿ ದೇವಸ್ಥಾನ ಏನಿರಲಿಲ್ಲ, ಅವಾಗ ಮೇಕ್ ಶಿಫ್ಟ್ ಟೆಂಪಲ್ ಇತ್ತು. ನೀವು ಫೋಟೋಗಳು ನೋಡಿ, ಅದು ಸ್ವಲ್ಪ ಟೆಂಟ್ ತರ ಹಾಕಿ ಅಲ್ಲಿ ಕೂಡ್ಸಿದ್ರು. ಅವಾಗ ಏನು ಬೀಗ ತೆಗ್ದಿದ್ರು, ಏನು ಬಾಬ್ರಿ ಮಸೀದ್, ಅವಾಗ ಅಲ್ಲಿ ಯಾವುದು ಏನೋ ಮೂರ್ತಿ ಇರಲಾರ್ದ ಕಾರಣ ಅಲ್ಲಿ ಒಬ್ರು ಮನೆಗೆ ಹೋಗಿ ಮೂರ್ತಿ ತಂದು ಅಲ್ಲಿ ಇಟ್ಟಿದ್ದು ಅಂತ. ಅದು ಮೇಕ್ ಶಿಫ್ಟ್ ಟೆಂಪಲ್ ಹಾಗಿತ್ತು ಅಂತ ಅವ್ರು ಹೇಳಕ್ಕೆ ಹಾಗೆ ಹೇಳಿರ್ಬಹುದು. ಅದನ್ನಾನೇ ದೊಡ್ಡದ್ ಮಾಡಿ ಈಗ ಅದೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಸರ್, ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು? ಆ ಮೂರ್ತಿಗೆ ಜೀವ ತುಂಬೋದು ಒಂದು ಪ್ರಕ್ರಿಯೆ.
ಅದು ಇವಾಗ 22nd ಆಗ್ತಾ ಇದೆ ಅಂತ ಮೋದಿ ಅವರು ಭಾವಿಸ್ತಾ ಇದ್ದಾರೆ, ಶಂಕರಾಚಾರ್ಯ ಅವರು ಭಾವಿಸ್ತಾ ಇಲ್ಲ. ಸೊ ಅದೆಲ್ಲ ಇರ್ತವೆ. ಅಂದ್ರೆ ಮೇಕ್ ಶಿಫ್ಟ್ ಟೆಂಪಲ್ ಹೋದಾಗ ನನಗೆ ಹಂಗ ಅನಿಸ್ತು ಅಂತ ಅಷ್ಟೇ ಹೇಳಿರೋದು. Mr. Rajanna has told very clearly that when he went to Ayodhya, he saw a makeshift temple. It was in a canopy. It was done up by cloth. It did not look like a temple. Then that's all he is told, because when the gates were opened, when the doors were opened, they had to go get a murti from one of the local people's houses, and that was what was kept as Ram Lalla that time. So there is no complication. It's just the way he put it. He did not mean any disrespect or anything. I don't know why people are saying that is what is happening now, right? The Pran Pratishthapan is happening now, where they are welcoming the Lord into the sanctum. That has to be done by the priests. That has to be done by the Shankaracharyas, not by Pradhan Mantri Modi, is what the Shankaracharyas are telling. ಯಾವುದು ಸರ್? ಎಲ್ಲ ಯಾರಿಗಾನ ಸರ್ ನೋಡಿ ಸರ್, ನಾನು ಹೇಳ್ತೀನಿ, ಯಾರಿಗೂ ಏನು ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರು ಭಗವದ್ಗೀತಾ ಓದಿಲ್ಲ, ರಾಮಾಯಣನೂ ಓದಿಲ್ಲ. ಸುಮ್ಮನೆ ಇವರೆಲ್ಲ ಬರೀ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್? ಯಾರು ಧರ್ಮ ರಕ್ಷಣೆನಲ್ಲಿದ್ದಾರೆ ಇವ್ರ ಮಕ್ಕಳು? ಕೇಸರಿ ಶಾಲೆ ಇವ್ರ ಮಕ್ಕಳ ಮೇಲೆ ಯಾಕಿಲ್ಲ? ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು? ಎಷ್ಟು ಜನ ಗೌಮೂತ್ರ ಕುಡಿತಾರೆ ಬಿಜೆಪಿ ಶಾಸಕರು, ಎಂಪಿಗಳು? ನನಗೊಂದು ಪಟ್ಟಿ ಕೊಟ್ಬಿಡಿ. ನೀವು ಕೇಳಿ, ಎಲ್ಲರಿಗೂ ಕೇಳಿ ಸರ್, ಒಂದು ಪಟ್ಟಿ ಕೊಟ್ಬಿಡಿ ನನಗೆ. ಇಂಥ ಶಾಸಕರು, ಇಂಥ MLC, ಇಂಥ ಎಂಪಿಗಳು ಗೌಶಾಲಾ ಇಟ್ಟಿದ್ದಾರೆ, ಇಂಥ ಎಂಪಿಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ, ಇಂಥ ಮಕ್ಕಳು ಹೋಗಿ ಗೌಶಾಲೆನಲ್ಲಿ ದಿನ ಸೇವೆ ಸಲ್ಲಿಸ್ತಾರೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಅನ್ನ ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10% ನಾನು ಚಾಲೆಂಜ್ ಆಗ್ತೀನಿ ಇದಕ್ಕೆ. ನನಗೆ ಈಗ ನಾನು ಹೇಳ್ತೀನಿ, ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು. ನಮಗೆ ಅವರಿಗೆ ಡಿಫ್ರೆನ್ಸ್ ಏನ್ ಗೊತ್ತಾ? ನನ್ನ ಮಗಂಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ. ನನ್ನ ಮಗಂಗೆ ಬಸವ ತತ್ವ, ಗುರುನಾರಾಯಣ ತತ್ವ, ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಅವರಿಗೆ ಡಿಫ್ರೆನ್ಸ್ ಏನಂದ್ರೆ, ನನ್ನ ಮಗಂಗೆ ನಾನೇನು ಬಯಸ್ತಾ ಇದ್ದೀನಿ ಅದೇ ನಿಮ್ಮ ಮಗಂಗೂ ಬಯಸೋದು. ಅವರಲ್ಲಿ ಡಿಫ್ರೆನ್ಸ್ ಏನಂದ್ರೆ, ನಿಮ್ಮ ಮಕ್ಕಳು, ಬಡವ್ರ ಮಕ್ಕಳು ಹೋಗಿ ಧರ್ಮ ರಕ್ಷಣೆ ಗೋರಕ್ಷಣೆ ಮಾಡಬೇಕು, ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದಕ್ಕೆ, ಬಿಸ್ನೆಸ್ ಮಾಡಬೇಕು. ಇದೇ ಡಿಫ್ರೆನ್ಸ್. So BJP is saying that Congress party as a whole fights Adani, but in Davos, all the CMs, Congress CMs are meeting and taking US from Adani. Isn't this hypocrisy what BJP is? See, as long as any business that is legal and it is running in a transparent manner as per the laws of the land, we don't have a problem. For example, Adani Group runs the biggest clinker factory in Asia in Chitapur. It was set up 60 years back. They have taken up. But if there was any other illegal way of making new factories, that we will definitely oppose. So as long as there is a legal framework for it, there is nothing anybody can do about it. What we have been challenging, or what Rahul Gandhi ji has been challenging, is how this group has been favored. Policies are being tweaked to ensure the growth. That's all it is. Thank you. Thank you. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರೆ. ಯಾಕಂದ್ರೆ ಕೋಲಾರ ಸೇರಿದಂತೆ ಕೆಲವು ಕಡೆ ಅವ್ರನ್ನ ಕರೆ ತರಬೇಕು ಅನ್ನೋ ಚರ್ಚೆಗಳು ಶುರುವಾಗಿದೆ. ಇದು AICC. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए. आपके विचार हमारे लिए बहुत मायने रखते हैं.